ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದೇ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಅಂತ ಹೇಳ್ಬಿಟ್ಟು ಔಡ್ಲೆಣ್ಣೆ ಹಚ್ಚುತ್ತಾ ಇದ್ದೀನಿ. ಔಡ್ಲೆಣ್ಣೆ ಈ ಬಿಸಿಲಲ್ಲಿ ಮಕ್ಳಿಗೆ ಔಡ್ಲೆಣ್ಣೆ ಹಚ್ಚೋದ್ರಿಂದ ಫುಲ್ ಬಾಡಿ ಎಲ್ಲ ಫುಲ್ ತಂಪಾಗುತ್ತೆ. ಮಕ್ಕಳು ಅಂತಂದೆಲ್ಲ ದೊಡ್ಡವ್ರು ಕೂಡ ಔಡ್ಲೆಣ್ಣೆ ಹಚ್ಕೋಬೇಕು. ಔಡ್ಲೆಣ್ಣೆ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ, ಹೀಟೆಲ್ಲ ಕಮ್ಮಿ ಮಾಡುತ್ತೆ. ಆದಷ್ಟು ಈ ಬಿಸಿಲು ಕಾಲದಲ್ಲಿ ಸ್ವಲ್ಪ ತಂಪಾಗಿರೋ ಪದಾರ್ಥ ತಿನ್ನೋದಕ್ಕೆ ಪ್ರಯತ್ನ ಬೀಳಿ. ಮತ್ತು ಸ್ವಲ್ಪ ಕೂಲಾಗೆ ಏನಾದರೂ ಈ ಥರ ಔಡ್ಲೆಣ್ಣೆ ಹಚ್ಕೊಳ್ಳೋದು, ಈ ಥರ ತಂಪು ಕೆಲಸಗಳು ಮಾಡ್ಕೊಳ್ಳಿ. ನಮ್ಮ ಮಗಳಿಗೆ ಹೀಟ್ ಜಾಸ್ತಿ ಆಗಿಬಿಟ್ಟು ಪಾಪ ನೈಟೆಲ್ಲ ಆಡೋ ನಿದ್ದೆ ಇಲ್ಲ ಏನಿಲ್ಲ. ಅದಕ್ಕೆ ಸ್ವಲ್ಪ ಔಡ್ಲೆಣ್ಣೆ ತಿಕ್ಬಿಟ್ಟು ಸ್ವಲ್ಪ ಕೂದಲಿಗೆಲ್ಲ ಸ್ವಲ್ಪ ಎಣ್ಣೆ ಹಚ್ಚೋಣ ಅಂತ ಕುತ್ಕೊಂಡೆ. ಈ ಕೂದಲೆಲ್ಲ ಜಾಸ್ತಿ ಸಿಕ್ಕಟ್ಟಿದ್ದಾವೆ, ಅದನ್ನೆಲ್ಲ ನೀಟಾಗೆಲ್ಲ ಬಾಚಿಬಿಟ್ಟು ಎಣ್ಣೆ ಹಚ್ಬಿಟ್ಟು ಟೈಟಾಗಿ ಜಡೆ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ. ಏನಂದರೆ ಹುಡುಗರು ಹೇಳಿದ್ದು ನಾವು ಕೇಳಬೇಕಾಗಿ, ನಾವು ಹೇಳಿದ್ದು ಅವರಂತೂ ಕೇಳೋದಿಲ್ಲ. ನನ್ನ ಮಗಳಿಗೆ ಬಿಸಿಲಾಗ ಆಡಬೇಡ ಅಂತ ಕೂಡ ಕೇಳೋಲ್ಲ. ಅವು ಅಂತಾರೆ ಮತ್ತೆ ಯಾವುದೋ ಒಂದು ಟೈಮಲ್ಲಿ ಹೋಗಿರ್ತಾಳೆ ಬಿಸಿಲಲ್ಲಿ ಆಡೋದು. ನೋಡಿ ಈಗ ಔಡ್ಲೆಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ತಿಕ್ಕಿದ್ರೆ ನೆತ್ತಿ ಮೇಲೆ ಬುರುಕು ಬರಬೇಕು. ಆವಾಗ ಸ್ವಲ್ಪ ಹೀಟ್ ಕಮ್ಮಿ ಆಗುತ್ತೆ. ತಿಕ್ಕಿದ್ದಾಯಿತು. ಫುಲ್ ತಲೆಗೆಲ್ಲ ಔಡ್ಲೆಣ್ಣೆ ಹಚ್ಚೋಣ. ಜಾಸ್ತಿ ತಲೆ ತುಂಬ ಔಡ್ಲೆಣ್ಣೆ ಹಚ್ಚಿದ್ರೆ ಇವಳಿಗೆ ಔಡ್ಲೆಣ್ಣೆ ಜಾಸ್ತಿ ಆಗೋಲ್ಲ. ಔಡ್ಲೆಣ್ಣೆ ಹಚ್ಚಿದ್ರೆ ಏನು ಜಾಸ್ತಿ ಆಗೋಗ್ತದೆ ತಲೆಗೆ. ಹಾಗಾಗಿ ಫುಲ್ ತಲೆಗೆಲ್ಲ ಹಚ್ಚಲ್ಲ, ನೆತ್ತಿಗೆ ಮಾತ್ರ. ಮತ್ತು ಕೊಬ್ಬರಿ ಎಣ್ಣೆಗೆ ಇವೆಲ್ಲ ದಾಸವಾಳದೆಲೆ ಅವೆಲ್ಲ ಹಾಕಿ ಕಾಯಿಸಿಟ್ಟಿದ್ದೆ. ಅದೇ ಎಣ್ಣೆನೇ ಇವಳಿಗೆ ಬಳಸೋದು, ಬೇರೆ ಯಾವುದು ಬಳಸೋಲ್ಲ. ಯಾವಾಗಾದ್ರೂ ಅದನ್ನೂ ಒಂದು ಸಲ ಮಾಡಿದ ಎಣ್ಣೆ ಕಾಯಿಸಿದಾಗ ಅದನ್ನು ವೀಡಿಯೋ ತೆಗೆದು ತೋರಿಸ್ತೀನಿ. ಪರವಾಗಿಲ್ಲ, ಎಣ್ಣೆ ಬಳಸ್ತಾರೆ. ಸ್ವಲ್ಪ ಕೂದಲು ಚೆನ್ನಾಗಿದೆ. ಅದಕ್ಕೆ ಮುಂಚೆ ಸ್ವಲ್ಪ ಜಾಸ್ತಿ ಕೆಂಜಿ ಕೂದಲು ಜಾಸ್ತಿ ಹುಟ್ಟಿದಾಗಿಂದ ಹಂಗೆ ಇರೋದು. ಕೂದಲು ಕೆಂಜಿ ಇದ್ದಾವೆ. ಇವಾಗ ಸ್ವಲ್ಪ ಪರವಾಗಿಲ್ಲ, ಎಣ್ಣೆ ಹಚ್ಚಿದಾಗ ಸ್ವಲ್ಪ ಕಪ್ಪಗಾಗ್ತಾ ಇದ್ದಾವೆ. ಕ್ಲೀನಾಗಿ ಎಣ್ಣೆ ಹಚ್ಚಿಬಿಟ್ಟು ಟೈಟಾಗಿ ಜಡೆ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ. ನಮ್ಮೊಳಗೆ ಎಣ್ಣೆ ಅಂದ್ರೇ ಆಗಲ್ಲ. ನಮ್ಮ ಹುಡುಗಿಗೆ ಎಣ್ಣೆ ಅಂದರೆ ಹಚ್ಚಿಸ್ಕೊಳ್ಳೋದೇ ಇಲ್ಲ. ನಾವು ಬಲಂತ ಬಿದ್ದು ಹಚ್ಚಬೇಕು. ಅದು ಇಷ್ಟೊತ್ತು ಬೈದು ಬಲಂತ ಬಿದ್ದಿದ್ದಕ್ಕೆ ಬಂದಿದ್ದಾಳೆ ಹಚ್ಚಿಸ್ಕೊಳಕ್ಕೆ. ನಂಗೆ ಬರಲ್ಲ. ಕೂದಲೆಲ್ಲ ಹೆಂಗೆ ಒಳ್ಳೆ ಹೊರಟಾಗ್ಬಿಟ್ಟೆ. ಏನಂದರೆ ಬಿಸಿಲು ಕಾಲೆಲ್ಲ ಡೈಲಿ ಮೈ ಸ್ನಾನ ಮಾಡೋದು ಕೇಳಲ್ಲ. ಡೈಲಿ ತಲೆ ಸ್ನಾನ ಮಾಡಿ ಕೂದಲೆಲ್ಲ ಒಂಥರ ಆಗೋಗ್ಬಿಟ್ಟಿದ್ದಾವೆ. ಸ್ವಲ್ಪ ಹೊತ್ತಂಗೆ ಎಣ್ಣೆ ಹಚ್ಬಿಟ್ಟು ಸ್ವಲ್ಪ ತಲೆ ಕಟ್ಬಿಟ್ರೆ ಸ್ವಲ್ಪ ತಲೆ ನೆನ್ಕೋಬೇಕು. ಕೂದಲು ನೆನ್ಕೊಂಡ್ರೆ ಚೆನ್ನಾಗಿ ಬಿಡುತ್ತೆ. ಇಲ್ಲ ಈಗಲೇ ಸಿಕ್ಬಿಡ್ಸಿದ್ರೆ ಅವ್ರಿಗೂ ತಲೆಯೆಲ್ಲ ನೋವು ಬರುತ್ತೆ ಪಾಪ ಮಕ್ಕಳಿಗೆ. ಈಗ ಹಾಕ್ಕೊಂಡು ತಗೊಬರೋಕೆ ಹೆಂಗೆ ಮಾತಾಡ್ತೀನಿ ನೋಡ. ಭಾಷೆಗೆ ತಗೊಂಡು ಬರುತ್ತೆ. ಈಗ ಚೆನ್ನಾಗೆಲ್ಲ ಎಣ್ಣೆ ಎಲ್ಲ ನೀಟಾಗೆಲ್ಲ ಕೂದಲಿಗೆಲ್ಲ ಹಚ್ಬಿಟ್ಟು ಸ್ವಲ್ಪ ಹೊತ್ತಂಗೆ ಕ್ಲಿಪ್ ಹಾಕ್ಬಿಟ್ರೆ ಟೈಟಾಗೆಲ್ಲ ಸುತ್ತಬಿಟ್ಟು ಕ್ಲಿಪ್ ಹಾಕ್ಬಿಟ್ರೆ ಸ್ವಲ್ಪ ಕೂದಲು ನೆನ್ಕೊಂಡ್ರೆ ಸಿಕ್ಕೆಲ್ಲ ಬಿಡಿಸ್ಬಿಟ್ಟು ಟೈಟಾಗಿ ಜಡೆ ಹಾಕ್ಕೊಳ್ಳೋದು ಚೆನ್ನಾಗಿರುತ್ತೆ. ನನ್ನ ಮಗಳಿಗೆ ಹೆಂಗೆ ಅಂದರೆ ಒಂದು ಮಾತೇನೋ ಅಂದ್ಬಿಡ್ದು. ಒಂದು ಮಾತೇನಾದ್ರು ಅಂದರೆ ಅಷ್ಟಕ್ಕೆ ಮುಂಚು ಸಿಟ್ಟು ಜಾಸ್ತಿ ಅವಳಿಗೆ. ಏನಾದರೂ ಒಂದು ಮಾತಂದರೆ ಮತ್ತೆ ಒಂದು 2-3 ಗಂಟೆ ಹೊತ್ತು ಮಾತಾಡಲ್ಲ, ಏನಿಲ್ಲ, ಅಷ್ಟೇ ಇದು. ಇನ್ನೊಂದು ಇವಳು ಮುದ್ದಾಗಕ್ಕೇನಂದರೆ ಅವರಪ್ಪ ಕಾರಣ ಇವ್ರಿಗೆ. ಏನೋ ಅಂದ್ಬಿಡ್ದು, ಏನಾದರೂ ಅಂದರೆ ಸಾಕು ಅವಳು ನೀನು ಏನೋ ಅನ್ನೋಕೆ ಹೋಗ್ಬೇಡ ಹಂಗೆ ಹಿಂಗೆ ಅಂತಲೂ. ಅಪ್ಪ ಮಗಳಿಬ್ಬರು ಒಂದಾಗ್ಬಿಟ್ಟು ನನ್ನನ್ನೇ ಇದು ಮಾಡ್ತಾ ಬೇಕಾದ್ರೆ ಅಷ್ಟೇ ಇದು. ಅವ್ರ ಅಪ್ಪ ಇತ್ತು ಅಂದರೆ ಒಂದು ಮೆಟ್ಲು ಜಾಸ್ತಿ ಹೆಚ್ಚಿರ್ತಾಳೆ. ನಾನು ಏನಾದರೂ ಹೇಳಿದ್ರು ಕೂಡ ಕೇಳಲ್ಲ ಅವಳ ಮಾತು. ಹಂಗೆ ಅವ್ರ ಅಪ್ಪಂಗೂ ಅಷ್ಟೇ. ಇವಳು ಅಂದರೆ ಮುದ್ದಾದ ಮಗಳಲ್ವ, ಇಷ್ಟ ಜಾಸ್ತಿ. ಇಲ್ಲಿ ಮನೇಲಿ ಇರ್ತೀಯಲ್ಲ, ನಿನ್ಗೇನು ಗೊತ್ತಾಗ್ತದೆ ಸುಮ್ಮನೆರಮ್ಮ ಅಂತ. ಮನೇಲಿ ನೀನು ಅಡುಗೆ ಮಾಡ್ಕೊಂಡು ಪಾತ್ರೆ ತೊಳ್ಕೊಂಡು ನಿನ್ನ ಮನೇಲಿ ಇರ್ತೀನಿ, ನಿನ್ಗೇನು ಗೊತ್ತಾಗ್ತೈತಿ ನಿನಗೆ ಅಂತ ನನ್ನನ್ನೇ ಅಂತಾಳೆ. ನನಗೆ ಈ ಹುಡುಗರು ಎಷ್ಟು ಇದು ಬಗ್ಸಮತ್ತಲೆ. ಮೇನೇನಲ್ಲಿ ಸ್ಕೂಲ್ ಯಾಕನ ರಜೆ ಕೊಡ್ತಾರೆ ಈ ಹುಡುಗರಿಗೆ ಅನ್ನಿಸ್ತೆ. ಟೈಮಿಗೆ ಸರಿ ಊಟ ಮಾಡಲ್ಲ, ಏನಿಲ್ಲ, ಯಾವಾಗ ಆಟ 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 ಆಟ. ನಾವೇ ಒಂದು 10 ಗಂಟೆ 11 ಗಂಟೆ ಆಗ್ಬೇಕು ಅವಳು ಸ್ಕೂಲ್ ರಜೆ ಬಿಟ್ಟರೆ ಊಟ ಮಾಡೋದಕ್ಕೆ. 10 ಅನ್ನೋದಾಗೋವರೆಗೂ ಊಟಕ್ಕೆ ಬರೋಲ್ಲ, ಊಟ ತಿಂಡಿ ತಿನ್ನಲ್ಲ.
ಯಾವಾಗ ನೋಡಿದ್ರು ಹುಡುಗರ ಜೊತೆ ಆಟ ಆಡ್ಕೊ ಅಂತಂದು ಇರ್ತಾಳೆ. ಕರೆದ್ರೂ ಬರಲ್ಲ, ಯಾಕೆಂದರೆ ಹೊಟ್ಟೆ ಹಸಿಯಲ್ಲ, ಊಟ ಅನ್ನೋದೇ ಸೇರಲ್ಲ. ಅದೆಷ್ಟು ಹಾಸ್ಪಿಟ್ಲಿಗೆ ತೋರಿಸಿದೀವೋ ಸ್ವಲ್ಪ ದಪ್ಪ ಆಗೋದಕ್ಕೂ ಸ್ವಲ್ಪ ಚೆನ್ನಾಗಿ ಊಟ ತಿನ್ನಲಿ ಅಂತಂದು. ಏನು ತಿನ್ನಲ್ಲ, ತರಕಾರಿ ಸಾಂಬಾರಲ್ಲಿರೋ ತರಕಾರಿಯಲ್ಲಿ ತೆಗ್ದೆಲ್ಲ ಸೈಡ್ಗೆ ಇಟ್ಟಿರ್ತಾಳೆ. ಏನಾದ್ರು ತಿಂಡಿ ಮಾಡಿದ್ರೆ ಪಲಾವ್ ಮಾಡಿದ್ರೆ ಅಂತ ಪಲಾವಲ್ಲಿ ಅನ್ನ ಒಂದು ಖಾಲಿ ಮಾಡಿರ್ತಾಳೆ, ತರಕಾರಿ ಎಲ್ಲ ತೆಗೆದ್ಬಿಟ್ಟೆಲ್ಲ ಸೈಡ್ಗೆ ಇಟ್ಟಿರ್ತಾಳೆ. ಹಂಗೆ ಒಂದು ಹಣ್ಣು ತಿನ್ನಲ್ಲ, ಏನಿಲ್ಲ. ನಮ್ಮ ಮನೇಲಿ ಏನಾದ್ರು ಇವಳಿಗೋಸ್ಕರ ಏನಾದ್ರು ತಗೊಬಂದರೆ ಅದು ತಿಂತು ನೋಡ್ಬಿಟ್ಟು ನಾನು ಅವರಪ್ಪ ತಿನ್ಬೇಕಾಗಲಿ, ಇವಳು ಮಾತ್ರ ಒಂದು ಮುಟ್ಟಲ್ಲ, ಏನು ತಿನ್ನಲ್ಲ, ಏನಿಲ್ಲ. ಚೆನ್ನಾಗಿ ಹೊಟ್ಟೆ ಹಸಿದ್ರೆ ನಾನು ತಿಂತಾಳೇನೋ ಅಂತ ಅದಕ್ಕೂ ಟಾನಿಕ್ ತಂದಿದ್ವಿ. ಏನು ತಂದ್ರೂ ಏನು ಪ್ರಯೋಜನ ಇಲ್ಲ, ಅವಳು ತಿನ್ನೋದೇ ಇಲ್ಲ. ಬೆಳಗ್ಗೆ ಒಂದು ಟೈಮ್ ಊಟ ಸ್ವಲ್ಪನೇ, ಚಿಕ್ಕ ಮಕ್ಕಳು ಕೂಡ ತಿನ್ನಲ್ಲ, ಅಷ್ಟು ತಿಂತಾಳೆ. ಏನು ಮಾಡ್ತೀವಿ, ಬಲವಂತ ಮಾಡಿ ನಮ್ಮಮ್ಮರಾಗ ಬೈದು ಹಂಗೆ ಬೈತಾರೆ. ಅವಳಿಗೆ ಚೆನ್ನಾಗಿ ಊಟ ತಿನ್ನಿಸ್ಬೇಕು, ಅದು ಇದು ತಿನ್ನಿಸ್ಬೇಕು, ಸ್ವಲ್ಪ ದಪ್ಪ ಮಾಡಬೇಕು ಅಂತ. ಆದರೆ ಒಬ್ಬೊಬ್ರ ಶರೀರ ಹಂಗಿರುತ್ತೆ, ನಾವು ಎಷ್ಟೇ ಏನೋ ಇದು ಮಾಡಿದ್ರು ಕೂಡ ಅವ್ರು ದಪ್ಪ ಆಗೋಲ್ಲ. ಅದು ಹಂಗೆ, ಅದು ಅವ್ರಿಗೆ ಅರ್ಥ ಆಗಲ್ವಲ್ಲ. ನೋಡೋರ್ಗೇನು ಅಂದರೆ ಈ ಹುಡುಗಿ ಏನು ತಿನ್ಸಲ್ಲ, ಏನಿಲ್ಲ, ಸಣ್ಣಗೆ ಇದ್ದಾಳೆ ಅಂತ ಅಂತಾರೆ. ಆದರೆ ನಾವು ಬೀಳೋ ಇವಳ ಹತ್ರ ಕಷ್ಟ ಅವ್ರಿಗೆ ಗೊತ್ತಿರಲ್ಲ. ಹಂಗೆ ಇಲ್ಲಿ ಇದೆಲ್ಲ ಆಗೋಯ್ತು. ಇವಳಿಗೆಲ್ಲ ಜುಟ್ಟೆಲ್ಲ ಕಟ್ಬಿಟ್ಟು ಸ್ವಲ್ಪ ಮನೆಗಳು ಕೆಲಸಗಳು ಸ್ವಲ್ಪ ಇದ್ದಾವೆ. ನಮಗೂ ನೈಟಲ್ಲೇ ಇವಳ ಜೊತೆ ನಿದ್ದೆ ಇರಲಿಲ್ಲ, ಸ್ವಲ್ಪ ಹೊಟ್ಟೆ ನೋವಲ್ಲ, ಇವಳಿಗೂ ನನಗೂ ಕೂಡ ನಿದ್ದೆ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಬೆಳಗ್ಗೆ ಎದ್ದೋದು ಸ್ವಲ್ಪ ಲೇಟ್ ಆಗೋಯ್ತು. ಒಂದು 8:30 ಹಂಗಿದ್ದೆ. 8:30ಗೆ ಎದ್ಬಿಟ್ಟು ಮತ್ತು ಇನ್ನು ನಮ್ಮ ಮನೆಯವ್ರಿನ್ನ ಅವ್ರಿಗೆ ಕೆಲ್ಸಕ್ಕೆ ಹೊರಟ್ರು. ಅವ್ರು ಕೆಲ್ಸಕ್ಕೆ ತಿಂಡಿ ಏನು ಮಾಡಲಿಲ್ಲ, ಅವ್ರಿಗೆ ಇವತ್ತು ಲೇಟಾಗಿದ್ದೆ ಅಂತಲೂ ಒಂದು ಗ್ಲಾಸ್ ಕಾಫಿ ಮಾಡಿಕೊಟ್ಟೆ, ಕುಡಿದ್ಬಿಟ್ಟು ಅವ್ರು ಕೆಲ್ಸಕ್ಕೆ ಹೊರಟ್ರು. ನಾನು ನನ್ನ ಮಗಳೇ ಅಲ್ವಾ, ನಾನು ನನ್ನ ಮಗಳು ಸ್ವಲ್ಪ ತಿಂಡಿ ಮಾಡ್ಕೊಂಡು ತಿಂದ್ಬಿಟ್ಟು ಈಗಲೂ ಸ್ವಲ್ಪ ತಲೆಯೆಲ್ಲ ಸ್ವಲ್ಪ ಕ್ಲೀನಾಗಿ ಇದು ಮಾಡೋಣ ಅಂತಂದು ಎಣ್ಣೆ ಹಚ್ಬಿಟ್ಟು ಕೂತ್ಕೊಂಡೆ. ವೀಡಿಯೋ ಕಂಟಿನ್ಯೂ ಆಗ್ತಾ ಇರ್ತೈತೆ, ನೋಡ್ತಾಯಿರಿ. ನೋಡಿ, ಇಲ್ಲಿ ಮಾವಿನ ಹಣ್ಣು ಜಾಸ್ತಿ ಇದ್ದಾವೆ, ಇವು ಸ್ವಲ್ಪ ಎಲ್ಲ ಹಣ್ಣು ಆಗ್ತಾಯಿದ್ದಾವೆ. ಅವರು ನಮ್ಮ ಮನೇಲಿ ಯಾರೂ ಜಾಸ್ತಿ ತಿನ್ನಲ್ಲ, ಬಿಸಿಲು ಕಾಲೆಲ್ಲ ಹೀಟ್ ಆಗಿಬಿಡುತ್ತೆ ಅಂತಂದು ನಾನಾದ್ರೆ ಇದ್ದಿದ್ದು ಜಾಸ್ತಿ ತಿನ್ನಲ್ಲ, ಯಾವಾಗಾದರೂ ಒಂದೊಂದ್ಸಲ ಹಂಗೆ ತಿಂತಾಯಿರ್ತೀನಿ ಅಷ್ಟೇ. ಇನ್ನು ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ನಾವು ರೆಡಿ ಆಗಿಬಿಟ್ಟು ಗಿಫ್ಟ್ ಪ್ಯಾಕ್ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಏನಪ್ಪ ಗಿಫ್ಟ್ ಎಲ್ಲ ಅಂತ ಇದ್ದಾಳೆ, ಎಲ್ಲಿಗೆ ಹೊರಟಿದ್ದೀರಾ ಅಂತ ಅಂದ್ಕೊಂಡಿರ್ಬೋದು. ನಮ್ಮ ರಿಲೇಟಿವ್ಸ್ದು ಒಂದು ಮೆಚೂರ್ಡ್ ಫಂಕ್ಷನ್ ಇತ್ತು, ಹಂಗಾಗಿ ನಾವಿನ್ನು ರೆಡಿ ಆಗಿಬಿಟ್ಟು ಗಿಫ್ಟ್ ಪ್ಯಾಕ್ ಮಾಡ್ಸೋಕೆ ಬಂದ್ವಿ. ಸೀರೆನ ದುಡ್ಡು ಏನಾದ್ರು ಕೊಡೋಣ ಅಂತ ಅಂದ್ಕೊಂಡ್ವಿ, ಆದರೆ ಅದು ಗುರ್ತಿರಲ್ವಲ್ಲ, ಹಂಗಾಗಿ ನಮ್ಮ ಮನೆಯವ್ರು ಒಂದು ಫೋಟೋನೇ ರೆಡಿ ಮಾಡಿಸ್ಕೊಂಡು ಬಂದರು. ನಾವಿನ್ನು ಫಂಕ್ಷನ್ ಹತ್ರ ಎಲ್ಲ ಬಂದ್ವಿ. ಫಂಕ್ಷನ್ ಹತ್ರ ಯಾರನ್ನೇನು ವೀಡಿಯೋ ಅಂತ ತೆಗಿಲಿಲ್ಲ ಹೇಳ್ರಿ, ಏಕೆಂದರೆ ಸ್ವಲ್ಪ ಜನಕ್ಕೆ ಇಷ್ಟ ಇರುತ್ತೆ, ಸ್ವಲ್ಪ ಜನಕ್ಕೆ ಇಷ್ಟ ಇರಲ್ವಲ್ಲ, ಹಂಗಾಗಿ. ಇನ್ನು ನಾನು ನಮ್ಮ ಮನೆಯವ್ರು ಇನ್ನು ಮೆಳ್ಗೆ ಮೇಲೆ ಹಂಗೆ ಬಂದುಬಿಟ್ಟು ಒಂದು ಸ್ವಲ್ಪ ಹಂಗೆ ವೀಡಿಯೋ ಎಲ್ಲ ತಕ್ಕೊಂಡು ಫೋಟೋ ವೀಡಿಯೋ ಎಲ್ಲ ತಕ್ಕೊಂಡ್ವಿ. ನೋಡಿ, ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ.